ಸೆಂಟ್ರಲ್ ಬಜೆಟ್ ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿದೆ. ನಾನು ಇಷ್ಟೊತ್ತು ಗಮನಿಸ್ತಾ ಇದೆ. ಈಗ ನಾವು ಹೊಸದಾಗಿ ಒಂದು ಯೋಜನೆಗೆ ಮಹಾತ್ಮ ಗಾಂಧಿ ಹೆಸರಿದ್ದಾರೆ. ಈಗ ನಮ್ಮ ಉದ್ದೇಶ, ಈಗ ನಾವು ಮನ್ರೇಗಾ ಹೆಸರಲ್ಲಿ ರನ್ ಓಡಿಸಿದ್ವಿ, ಮ್ಯಾರಥಾನ್ ಓಡಿಸಿದ್ವಿ. ದೇಶದಲ್ಲಿ ಎಲ್ಲೂ ಓಡಿಸಿಲ್ಲ. ಪಾದಯಾತ್ರೆನೂ ಇಟ್ಕೊಳ್ತೀವಿ ಒಂದಿನ. ಮ್ಯಾರಥಾನ್ ನಮ್ಮ ಕ್ಷೇತ್ರದಲ್ಲೇ ನಾವು ಮಾಡಿದ್ದೀವಿ, ನೀವು ಗಮನಿಸಿದ್ವಿ. ಅದನ್ನೇ ಮನ್ರೇಗಾನ ವಾಪಸ್ ರೋಲ್ ಮಾಡಲಿ, ವಾಪಸ್ ಇಡಲಿ. ಹಿಂದೆ ಏನು ಸ್ಕೀಮ್ ಇತ್ತು ಆ ಸ್ಕೀಮ್ ಇಡಲಿ. 60-40 ಯಾವ ಕಾರಣಕ್ಕೂ ನಡೆಯೋದಿಲ್ಲ. ನಮ್ಮ ಹಳ್ಳಿಲೆಲ್ಲ ಯಾವ ಸರ್ಕಾರನೂ ಬಂಡವಾಳ ಹೋಗೋದಿಲ್ಲ. ನಾವು ನೋಡ್ತೀವಿ ಅದನ್ನು ಯಾವ ರೀತಿ ಏನು ಮಾಡೋದು ಸಾಧ್ಯ. ಗಟ್ಟಿಗೆನೋ ಒಂದು ಸ್ಕೀಮ್ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ನಮ್ಮ ರಾಜ್ಯಕ್ಕೆ ಯಾವುದೋ ದೊಡ್ಡ ಪಾಲು ಕೂಡ ಇಲ್ಲಿ ಬಂದಂಗೆ ನಡೀತಾ ಇದೆ. ಸರ್, ಸಾಕಷ್ಟು ವಲಯಕ್ಕೆ ಎಐನ ಅಳವಡಿಕೆ ಮಾಡ್ತೀವಿ ಅನ್ನುವಂಥದ್ದು ಘೋಷಣೆ ಮಾಡಿದ್ದಾರೆ ಸರ್. ಇದು ಅನುಕೂಲ ಆಗ್ಬೋದಾ ಸರ್? ಮನ್ರೇಗಾ ಕೂಡ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲ್ಗಡೆಯಿಂದ ನೋಡ್ಬಿಟ್ಟು ಡೆಲ್ಲಿಯಿಂದನೇ ತೀರ್ಮಾನ ಮಾಡ್ತೀವಿ ಯಾವ ಊರಲ್ಲಿ ಕೆಲಸ ಮಾಡ. ಈ ಕೂಲಿ ಸಿಕ್ಕೋದು ಯಾವಾಗ? ವ್ಯವಸಾಯದ ಕಾಲದಲ್ಲಪ್ಪ. ವ್ಯವಸಾಯದ ಕಾಲದಲ್ಲಿ ಕೂಲಿ ಕೊಡೋಕ್ಕೆ ಇರ್ತಿದ್ದೋದ್ರೆ ಅವ್ರಿಗೆ ನಾವು ಅವ್ರ ಜಮೀನಲ್ಲಿ ಅವ್ರು ಮಾಡ್ಕೊಳಕ್ಕೆ ಹೇಳ್ತಾ ಇದ್ದಾರೆ. ಈಗ ಕಾಂಟ್ರಾಕ್ಟರ್ ಕೆಳಗಡೆ ನೀವು ಮಾಡಿ ಅಂತ ಹೇಳ್ತಾರೆ. ಕಾಂಟ್ರಾಕ್ಟರ್ ಕೆಳಗೆ ಯಾರು ಮಾಡೋಕ್ಕೆ ಹೋಗ್ತಾರೆ? ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ವ್ಯವಸಾಯಕ್ಕೆ ತಂತ್ರಜ್ಞಾನ ಇದೆ, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ತಳಿಗಳು ಮಾಡಬೇಕಾದ್ರೆ ಬೇಕಾದಷ್ಟು ಕೋಳಿ ತಳಿ, ಬೇರೆ ಬೇರೆ ತಳಿ ಮಾಡಬೇಕಾದ್ರೆ ಬೇಕಾದಷ್ಟು ಹೊಸ ಟೆಕ್ನಾಲಜಿಗಳೆಲ್ಲ ಬಂದಿದೆ. ಸೊ ನಮಗೆ ರೈತರಿಗೆ ನಾವು ಈಗ ರೇಷ್ಮೆಗೆ ಇಲ್ಲಿ ಉತ್ತೇಜನ ಕೊಡಬೇಕು ಅಂತೇಳಿ ನಾವು ಯಾವಾಗ ಹೊರಟಾಗ, ಈಗ ಹೊರಗಡೆಯಿಂದನೂ ಕೂಡ ನಮ್ಮ ಕನಕಪುರದಲ್ಲಿ ಎಷ್ಟು ಬೆಳೀತಾ ಇದ್ದಾರೆ ಅಷ್ಟೇ ಬೆಳೆ ಹೊರಗಡೆನೂ ಈಗ ಪ್ರಾರಂಭ ಆಗ್ತಾ ಇದೆ. 800 ರೂಪಾಯಿವರೆಗೂ ಇದೆ. ಇನ್ನು ಈ ರೀತಿ ಬೇಕಾದಷ್ಟು ಪ್ರೋತ್ಸಾಹ ಕೊಡುವಂಥ ಕೆಲಸ ಎಲ್ಲ ನಾವೆಲ್ಲ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ಸರಿ ಮಾಡಬೇಕು. ಈಗ ಸಕ್ಕರೆ ಬೆಲೆ ಯಾಕೆ ಏರಿಸಿಲ್ಲ? ರೈತರಿಗೆ ಲಾಸ್ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ನಾವೇನೋ ದೊಡ್ಡ ಡಿಸಿಷನ್ ತೊಗೊಂಡಿದ್ದೀವಿ. ಸಕ್ಕರೆ ಬೆಲೆ 40-50ವರೆಗೂ ಹೋದ್ರೂ ಏನು ತೊಂದರೆ ಆಗೋದಿಲ್ಲ. ಕೇಂದ್ರ ಸರ್ಕಾರ ಇನ್ನು ಮೊಲಸಿಸ್ಸು ಸಕ್ಕರೆ ಬೆಲೆ ಏರಿಸ್ತಾ ಇಲ್ಲ. ಯಾಕೆ? ಮಹಾರಾಷ್ಟ್ರದಲ್ಲೆಲ್ಲ ಕಾಂಗ್ರೆಸ್ ಅವರು ಇಟ್ಕೊಂಡವ್ರೆ ಅಂತ. ಯಾವ ಕಾಂಗ್ರೆಸ್ ಇರೋರಿಗೆಲ್ಲ ಈಗೆಲ್ಲ ಕೋಆಪರೇಟಿವ್ ಸೆಕ್ಟರ್ ಕೆಲಸ ಮಾಡ್ತಾರೆ. ಇವೇನಾದ್ರು ಸಕ್ಕರೆ ಬೆಲೆ ಏರಿಸಿಲ್ಲ